ಮಹಾನರಾದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಮಿತವಾಗಿ ಆಹಾರವನ್ನು ಸೇವಿಸ್ತಾ ಇದ್ದಾರೆ. ಅವರ ಫುಡ್ ಸಿಸ್ಟಮ್ ಅದು ಅತ್ಯಂತ ಅದ್ಭುತವಾಗಿತ್ತು. ಎಲ್ಲದರಲ್ಲೂ ಕೂಡ ಪರಿಪೂರ್ಣವಾದ ಒಂದು ಪ್ರವಾದಿಯಲ್ಲ. ಅವರು ಜಾಸ್ತಿಯಾಗಿ ಏನು ತಿಂತಾ ಇರಲಿಲ್ಲ. ಅವರು ಯಾವತ್ತೂ ಕೂಡ ಹೇಳ್ತಾ ಇದ್ರು, ಹೊಟ್ಟೆಯ 3ರಲ್ಲಿ 1 ಭಾಗ ಮಾತ್ರ ತಿನ್ನಬೇಕು, 1 ಭಾಗ ನೀರು, ಮತ್ತೊಂದು ಭಾಗ ಖಾಲಿ ಇಡಬೇಕು. ಇವತ್ತು ನಾವು ಆ ರೀತಿ ಅಲ್ಲ, 3 ಭಾಗ ಕಳೆದು 4ನೇ ಭಾಗ ಇದೆ ಅಂತ ನೋಡ್ತೇವೆ ತಿನ್ಲಿಕ್ಕೆ ಮಾತ್ರ. ಏನಾದರೂ ಇವತ್ತು ಸಾರು ಏನಂತ ಕೇಳಿದ್ರೆ ತೆಗೆದೇ ಕೊಡ್ತೇವೆ, ಮಾಂಸ ಅಂತ ಹೇಳಿ ಅಷ್ಟು ತಿಂದು ಬಿಡ್ತೇವೆ ಅಲ್ವಾ? ಆ ರೀತಿ ತಿನ್ನೋದು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತತವಾಗಿ 2 ದಿವಸ ತಿಂದದ್ದು, ಊಟ ಮಾಡಿದ್ದು ನಾನು ಕಂಡಿಲ್ಲ. ಆಯಿಷಾ ಬಿ ರಲಿಯಲ್ಲಾಹು ಅನ್ಹಾ ಹೇಳ್ತಾರೆ, ಒಂದು ದಿನ ಆಯಿಷಾ ಬಿ ರಲಿಯಲ್ಲಾಹು ಅನ್ಹಾ ಅವರ ಮುಂಭಾಗದಲ್ಲಿ ಸ್ವಲ್ಪ ಆಹಾರಗಳನ್ನೆಲ್ಲ ತಂದಿದ್ದು. ಆಯಿಷಾ ಬಿ ರಲಿಯಲ್ಲಾಹು ಅನ್ಹಾ ಅಳ್ಳಿಕ್ಕೆ ಶುರು ಮಾಡಿದರು, ಭಯಂಕರವಾಗಿ ಅಳು. ಕೇಳಿದ್ರು ಆಯಿಷಾ ಬಿ ರಲಿಯಲ್ಲಾಹು ಅನ್ಹಾ ಅವರೇ, ತಮ್ಮ ಮುಂದೆ ತಂದು ಆಹಾರಗಳ ಬಟ್ಟಲನ್ನಿಟ್ಟಾಗ ತಾವು ಯಾಕೆ ಅಳುತ್ತಾ ಇದ್ರಿ ತಿನ್ನುವುದು ಬಿಟ್ಟು? ಹೇಳ್ತಾರೆ, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ತಿಂದದ್ದು ನಾನೊಮ್ಮೆಯೂ ಕೂಡ ಕಂಡಿಲ್ಲ. ನನಗೆ ಹುಜೂರ್ ಅವರ ಸರಳತೆ ನೆನಪಾಗಿ ಬಿಟ್ಟಿತು. ಎಷ್ಟೋ ದಿನಗಳ ಕಾಲ ನನ್ನ ಮನೆಯಲ್ಲಿ ಒಲೆಗಳು ಉರಿಯುತ್ತಿರಲಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಸರಳವಾಗಿ ಬದುಕಿದರು. ಹಣ ಇದ್ದಾಗಲೂ ಹಣ ಇಲ್ಲದಾಗಲೂ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೆಲವು ಸಂದರ್ಭದಲ್ಲಿ ಒಳ್ಳೆ ಹಣ ಇತ್ತು, ಕೆಲವು ಸಮಯದಲ್ಲಿ ತೀರಾ ಇರಲಿಲ್ಲ. 2 ಸಮಯದಲ್ಲೂ ಕೂಡ ಬದುಕು ಅತ್ಯಂತ ಸರಳತೆಯನ್ನು ತಂದುಕೊಂಡಿತ್ತು. ಲಕ್ಷಗಟ್ಟಲೆ ಶಿಷ್ಯಂದಿರು ಏನು ಕೇಳಿದ್ರು ಕೂಡ ಕೊಡ್ತಾ ಇರುವ ಶಿಷ್ಯಂದಿರಿದ್ರು. ಆದರೆ ಅದಕ್ಕೆಲ್ಲ ಹೋದವರಲ್ಲ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಆರಾಧನೆ ಇಬಾದತ್ತಿನಲ್ಲಿ ಶಕ್ತಿಗೆ ಬೇಕಾಗಿ ಮಾತ್ರ ಸ್ವಲ್ಪ ತಿಂದರು. ಇಬಾದತ್ತಿನಲ್ಲಿ ಶಕ್ತಿಗೆ ಬೇಕಾಗಿ ಯಾರು ಕರೆದ್ರು ಕೂಡ ಅಲ್ಲಿ ಮನೆಗೆ ಹೋಗ್ತಾ ಇದ್ರು, ಕಾಲು ಮಡಚಿಕೊಂಡು ಕೂತ್ಕೊಳ್ತಾ ಇದ್ರು. ಒಳ್ಳೆಯ ಏನು ನಾನೊಬ್ಬ ದಾಸ, ಅಲ್ಲಾಹನ ದಾಸ ಎಂಬ ರೀತಿಯಲ್ಲಿ ವಿನಯತೆಯಿಂದ ಕುಳಿತುಕೊಂಡು 3 ಬೆರಳಲ್ಲಿ ಯೂಸ್ ಮಾಡಿಕೊಂಡು ತಿಂತಾ ಇದ್ದ ಚರಿತ್ರೆಯಲ್ಲಿ ಕಾಣ್ತಾ ಇದೆ. 3 ಬೆರಳಲ್ಲಿ ತಿನ್ನುವುದಾಗಿದೆ ಒಳ್ಳೆಯದೊಂದು ಇಸ್ಲಾಂ ಕಲಿಸಿದೆ. ಸ್ವಲ್ಪ ತೆಗೆದುಕೊಳ್ಳಬೇಕು. ಇನ್ನು 2 ಬೆರಳಲ್ಲಿ ತಿನ್ನಬಾರದು. ಕೆಲವರು ಆಗಿದ್ದಾರೆ 2 ಬೆರಳಲ್ಲಿ ತಿನ್ನುವುದಕ್ಕೆ ವಿರೋಧ ಇದೆ. ಅದು ಶೈತಾನ್ ಆ ರೀತಿಯಲ್ಲಿ ತಿಂದದಂತಲ್ಲಿ ಕಾಣ್ತಾ ಇದೆ. ಇವತ್ತು ಸ್ಪೂನ್ ತೆಗೆದು 2 ಬೆರಳಲ್ಲಿ ತಿನ್ನುವುದೆಲ್ಲರೂ ಕೂಡ ಹೀಗೇನೆ. ಅದು ಶೈತಾನ್ ತಿನ್ನುವ ರೂಪ. ಇವತ್ತು ಸ್ಪೂನ್ ಜಗತ್ತಲ್ಲ. ಕೈಯೇನಾದರೂ ಕೊಳಕಾಗಿ ಬಿಟ್ರೆ ಮಾತ್ರವಲ್ಲ, ಸಂಪೂರ್ಣವಾಗಿ ತಿಂದು ಮುಗಿಸ್ತಾ ಇದ್ರು. ಒಂದು ಪಟ್ಟಣದಲ್ಲಿ ಸಂಪೂರ್ಣವಾಗಿ ತಿಂದು ಮುಗಿಸ್ತಾ ಇದ್ರು. ಹೇಳಿದ್ರು, ನೀವು ತಿನ್ನುವ ನಿಮ್ಮ ತಟ್ಟೆಯಲ್ಲಿರುವ ಕೊನೆಯ ಅಂಶದಲ್ಲಿ ದೊಡ್ಡ ಬರಕತ್ತಿರ್ಬೋದು. ಬರಕತ್ ಅಲ್ಲಾಹು ಎಲ್ಲಿಟ್ಟಿರ್ತಾನೆ ಗೊತ್ತಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ನೀವು ತಿಂದು ಮುಗಿಸಬೇಕು. ಇನ್ನು ಆಹಾರಗಳು ಪಾನೀಯಗಳು ತಂದರೆ ಅದರಲ್ಲಿ ಊದುತ್ತಾ ಇರಲಿಲ್ಲ. ಕಾರಣ ನಮ್ಮ ಶರೀರ ಅದರಲ್ಲಿ ರೋಗ ಬರಲಿಕ್ಕೆ ಚಾನ್ಸ್ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಜಾಸ್ತಿ ಬಿಸಿ ಅದಷ್ಟೇನೆ ಇಷ್ಟವಿರಲಿಲ್ಲ. ಅದರಲ್ಲಿ ಬರಕತ್ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಬಿಸಿ, ಸ್ವಲ್ಪ ಬಿಸಿ ಓಕೆ. ಇನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಾಸ್ತಿಯಾಗಿ ಬಾರ್ಲಿಯ ರೊಟ್ಟಿ ಖರ್ಜೂರದ ಜೊತೆಗೆ ಕೆಲವು ಸೇರಿಸಿಕೊಂಡು ತಿಂತಾ ಇದ್ದಾರೆ. ಕೆಲವೊಮ್ಮೆ ವಿನೆಗರ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ರು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಹುಜೂರ್ ಅವರಿಗೆ ತುಂಬಾ ಇಷ್ಟವಾದದ್ದು ಜೇನು. ಅದು ಒಳ್ಳೆಯ ದಿವ್ಯ ಔಷಧ ಅಂತ ನಾವು ಕೇಳಿದ್ದೇವೆ. ಮಾತ್ರವಲ್ಲ, ಇನ್ನಿತರ ಸಿಹಿಗಳು ತುಂಬಾ ಇಷ್ಟ. ಖರ್ಜೂರ ಬಹಳ ಇಷ್ಟವಾಗಿತ್ತು. ಇವತ್ತಿನಂತೆ ಸಿಗುವ ಸಿಹಿ ಅಲ್ಲ. ಇವತ್ತು ಸಿಹಿಗಳು ಕೆಲವೊಮ್ಮೆ ಆರೋಗ್ಯವನ್ನು ಕೆಡಿಸುವ ಸಕ್ಕರೆಗಳು ಆರೋಗ್ಯವನ್ನು ಕೆಡಿಸುತ್ತದೆ. ಎಲ್ಲೋ ವೈದ್ಯರು ಕೂಡ ಅದರ ಬಗ್ಗೆ ಹೇಳ್ತಾರೆ. ಅದಲ್ಲ, ಖರ್ಜೂರದಂತಹ ಸಿಹಿ, ಜೇನ್ನಂತಹ ಸಿಹಿ, ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಸಿಹಿ ಯೂಸ್ ಮಾಡ್ತಾ ಇದ್ದಾರೆ. ಫ್ರೂಟ್ಸ್ ನಲ್ಲಿ ಅಂಜೂರ, ದಾಳಿಂಬೆ, ಕಲ್ಲಂಗಡಿ, ಈ ರೀತಿ ದ್ರಾಕ್ಷಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತುಂಬಾ ಇಷ್ಟವಾಗಿತ್ತು, ತಿಂತಾ ಇದ್ದರು. ಖರ್ಜೂರವನ್ನು ರಾತ್ರಿ ಸಿಹಿಯಾದ ಖರ್ಜೂರವನ್ನು ನೆನೆಸಿ ಅದನ್ನು ಬೆಳಿಗ್ಗೆ ತಿನ್ನುವುದು ಅಥವಾ ಸಂಜೆ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಂಡು ಖರ್ಜೂರವನ್ನೆಲ್ಲ ನೆನೆಸಿಕೊಂಡು ತಿಂತಾ ಇದ್ದರು. ನಂತರ ಬಂದ ಸಹಾಬಿಗಳು, ಆಶಿಕರ್ ರಸೂಲುಗಳು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ತಿಂತಾ ಇದ್ರು, ಏನು ತಿಂತಾ ಇರಲಿಲ್ಲ, ಅದು ನೋಡಿಕೊಂಡು ಕಲಿತು ಹುಜೂರ್ ಅವರು ತಿಂದದ್ದು ಮಾತ್ರ ತಿನ್ನುವುದು. ಅವರಿಗೆ ಇಷ್ಟವಿಲ್ಲದ ತಿಂತಾ ಇರಲಿಲ್ಲ. ಹಸಿ ನೀರುಳ್ಳಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿನ್ನುವುದಷ್ಟು ಇಷ್ಟವಿರಲಿಲ್ಲ. ಆದ್ದರಿಂದ ಬಹಳಷ್ಟು ಆಶಿಕೀನ್ಗಳೇನು ಮಾಡಿದರು, ಹಸಿ ನೀರುಳ್ಳಿಯನ್ನು ತಿನ್ನುವುದನ್ನೇ ಬಿಟ್ಟರು. ಅದು ತಿನ್ನಬಾರ್ದಂತ ಹಸಿ ನೀರುಳ್ಳಿಯನ್ನು ತಿನ್ನಲು ಬಿಟ್ಟವರಿದ್ದಾರೆ. ಅಬೂ ಅಯ್ಯೂಬ್ ಅಲ್ ಅನ್ಸಾರಿ ರಲಿಯಲ್ಲಾಹು ಅನ್ಹು ಬೆಳ್ಳುಳ್ಳಿಯನ್ನು ತಿನ್ನುವುದನ್ನು ಬಿಟ್ಟರು.
ಮಾತ್ರವಲ್ಲ, ಅಬು ಯಸೀದ್ ಅಲ್ ಬಿಸ್ತಾಮಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, 60 ವರ್ಷ ನಾನು ಕಲ್ಲಂಗಡಿಯನ್ನು ತಿಂದಿಲ್ಲ. ಕಾರಣ ಹೇಗೆ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲ್ಲಂಗಡಿಯನ್ನು ಹೇಗೆ ತುಂಡು ಮಾಡಿ ತಿಂದದಂತ ನನಗೆ ಗೊತ್ತಾಗಿಲ್ಲ, ಅದಕ್ಕೆ ಬೇಕಾಗಿ ತಿಂದಿಲ್ಲ. ಆಶಿಕೀನ್ಗಳ ಪ್ರಪಂಚ ಆ ರೀತಿಯಾಗಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಹಾರ ಶಿಷ್ಟಾಚಾರ, ಅವರು ಎಲ್ಲದರಲ್ಲೂ ಕೂಡ ಮಿತಿಯನ್ನು ಪಾಲಿಸಿ ಅತ್ಯಂತ ವಿನಮ್ರತೆಯಿಂದ ಕೂಡಿದ ಒಂದು ಬದುಕಾಗಿತ್ತು, ವಿನಯದಿಂದ ಕೂಡಿದ ಬದುಕು. ಯಾರ್ಯಾದರೂ ಒಂದು ಬಂದು ತಂದ್ರೆ ಅದು ಎಲ್ಲರಿಗೂ ಕೂಡ ಹಂಚಿ ಸ್ವಲ್ಪ ತಂತಾ ಇದ್ದರು. ಒಟ್ಟಿಗೆ ಮಜಲಿಸಾಗಿ ಕುಳಿತುಕೊಳ್ಳುವುದು ಸುನ್ನತ್ ಅಲ್ವಾ ನಮ್ಗೆ ಕಲಿಸಿಕೊಟ್ಟಿದ್ದು. ಇನ್ನು ಪತ್ನಿಯೊಂದಿಗೆ ಊಟ ಮಾಡುವಾಗ ಒಂದೇ ತಟ್ಟೆಯಲ್ಲಿ ಒಂದೇ ಬಟ್ಟಲಲ್ಲಿ ಊಟ ಮಾಡ್ತಾ ಇದ್ದಾರೆ, ಒಂದೇ ಬಟ್ಟಲಲ್ಲಿ ಒಂದೇ ತಟ್ಟೆಯಲ್ಲಿ ಒಂದೇ ಪ್ಲೇಟ್ನಲ್ಲಿ ಊಟ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾರಿದ್ದಾರೆ ಆ ರೀತಿ ಮಾಡುವ? ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳ್ತಾರೆ, ಮನೆಗೆ ಬಂದರೆ ಅವರು ಸ್ವಂತ ಅವರ ಕೈಯ ಮೂಲಕ ಕೆಚ್ಚಲಿಗೆ ಕೈ ಹಾಕಿ ಹಾಲು ತೆಗೆದು ನಂತರ ಒಂದು ಗ್ಲಾಸಿಗೆ ಮಾಡಿ ನನಗೆ ಕುಡಿಯಲಿಕ್ಕೆ ಕೊಟ್ಟು ನಾನು ಕುಡಿದ ಅದೇ ಜಾಗಕ್ಕೆ ಬಾಯಿಟ್ಟುಕೊಂಡು ಹುಜೂರವರು ಕುಡಿಯುತ್ತಾ ಇದ್ದರು. ದಾಂಪತ್ಯ ಜೀವನದ ರಸ ನಿಮಿಷಗಳು ಅದು ಎಷ್ಟೊಂದು ಮಾಧುರ್ಯದಿಂದ ಕೂಡಿರಬೇಕೆಂಬುದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡ್ತಾರೆ. ಆದ್ದರಿಂದ ಆಹಾರದ ಸಿಸ್ಟಮ್ ಅದು ಅತ್ಯಂತ ಮಿತಾಹಾರ ಒಳ್ಳೆದಿಂದ ಹೇಳಿ ಕಲಿಸಿಕೊಟ್ಟವರು. ಒಂದು ದಿವಸ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಒಂದು ರಾಜ, ಹಿರಕಲ್ ರಾಜ ಏನ್ ಮಾಡಿದ, ಹಲವಾರು ಪಾರಿತೋಷಿಕಗಳನ್ನು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಕಳಿಸಿದ. ಬಹಳಷ್ಟು ಪಾರಿತೋಷಿಕಗಳಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಯೂಸ್ ಮಾಡಲಿಕ್ಕೆ ಬೇಕಾಗಿ ಗಿಫ್ಟ್ಗಳನ್ನಾಗಿದೆ ಆ ರಾಜ ಕಳಿಸಿದ. ಅದರಲ್ಲಿ ಒಂದು ದಾಸಿಯನ್ನು ಕಳಿಸಿದ, ಒಂದು ಕುದುರೆಯನ್ನು ಕಳಿಸಿದ, ಇನ್ನು ಬಹಳಷ್ಟು ಸಾಧನಗಳು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬೇಕಾಗಿ ಆ ರಾಜ ಕಳಿಸಿದ. ಅದರಲ್ಲಿ ಏನಿತ್ತು, ಇನ್ನು ಕೆಲವು ವಸ್ತ್ರಗಳು ಕೂಡ ಇತ್ತು. ಈ ದುಲ್ದುಲ್ ಕುದುರೆ ಅಲ್ಲಿಂದಾಗಿದೆ ಬಂದಿತ್ತು. ಇನ್ನು 100 ಮಿಸ್ಕಾಲ್ ಸ್ವರ್ಣ ಕೂಡ ಇತ್ತು, ಜೇನು ಇತ್ತು, ಸ್ವಲ್ಪ ವಸ್ತ್ರಗಳಿತ್ತು. ಅದರೊಟ್ಟಿಗೆ ಒಂದು ಡಾಕ್ಟರ್ ಅನ್ನು ಕೂಡ ಕಳಿಸಿದ. ಈ ರಾಜ ಏನ್ ಮಾಡಿದ, ಮುಕೌಕಿಸ್ ರಾಜ ಡಾಕ್ಟರ್ ಅನ್ನು ಕೂಡ ಕಳಿಸಿದ. ಫಕಬಿಲಲ್ ಜಮೀಅ, ಎಲ್ಲವನ್ನು ಕಬೂಲ್ ಮಾಡಿದರು. ಸ್ವರ್ಣ ತಗೊಂಡ್ರು, ದುಲ್ದುಲ್ ಕುದುರೆ ತಗೊಂಡ್ರು, ವಸ್ತ್ರ ತಗೊಂಡ್ರು, ಜೇನು ತಗೊಂಡ್ರು, ಎಲ್ಲವನ್ನು ತಗೊಂಡ್ರು. ವರದ್ದತ್ತು ಬೀಬ್, ಡಾಕ್ಟರ್ ಹಿಂದೆ, ಡಾಕ್ಟರ್ ಬೇಡ ನಮಗೆ, ಡಾಕ್ಟರ್ ನಮಗೆ ಅಗತ್ಯವಿಲ್ಲ. ಯಾಕೆ? ಹುಜೂರ್ ಅವರು ಹೇಳ್ತಾರೆ, ನಹ್ನು ಉನಾಸುನ್ ಲಾ ನಅಕುಲು ಕಸೀರುನ್ ಫಲಾ ನಹ್ತಾಜು ಇಲಾ ತಬೀಬ್. ನಾವು ಸ್ವಲ್ಪ ತಿನ್ನುವವರು, ಆದ್ದರಿಂದ ನಮ್ಗೆ ಯಾರಿಗೂ ರೋಗ ಬರಲ್ಲ. ನಮಗೆ ಯಾಕೆ ಡಾಕ್ಟರ್ ಯಾಕೆ ರೋಗ ಬರುವವರಿಗೆ ಅಲ್ವಾ? ನಮಗೆ ಯಾವ ರೋಗ ಕೂಡ ಬರುವುದಿಲ್ಲ. ಮತ್ತೆ ನಮಗೆ ಯಾಕೆ ಡಾಕ್ಟರ್? ಯಾವುದಾದರೂ ರೋಗ ಬರುವ ಜನರಿಗೆ ಅವರನ್ನು ಕಳಿಸಿಬಿಡಿ ಅಂತ ಹೇಳಿ ಡಾಕ್ಟರ್ ಅನ್ನ ಹಿಂದೆ ಕಳಿಸಿಬಿಟ್ರೆ ಅಂತ ಹೇಳಿ ಸೀರತುಲ್ ಹಲಬಿಯಾದಲ್ಲಿ ಕಾಣ್ತಾ ಇದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಮಿತಾಹಾರ, ಆರೋಗ್ಯಕ್ಕೆ ಒಳಿತಾಗಿರುವ ಆಹಾರ ತಿಂತಾ ಇದ್ದಾರೆ. ನಾವಿವತ್ತು ಫಾಸ್ಟ್ ಫುಡ್ಗಳ ಕಾಲ. ಫಾಸ್ಟ್ ಫುಡ್ ಫಾಸ್ಟ್ ಆಗಿ ಪರಲೋಕಕ್ಕೆ ಹೋಗಬಹುದು, ಆ ರೀತಿಯ ಕಾಲ. ರೋಗಗಳೆಲ್ಲ ಹೆಚ್ಚಾಗುತ್ತಿರುವ ಕಾರಣ ಇವತ್ತು ಮನುಷ್ಯ ವಿಷ ತಿಂತಾ ಇದ್ದಾನೆ. ಪ್ರತಿಯೊಂದು ಆಹಾರಗಳಲ್ಲೂ, ಪ್ರತಿಯೊಂದು ದವಸ ಧಾನ್ಯಗಳಲ್ಲೂ, ಪ್ರತಿಯೊಂದು ತರಕಾರಿಗಳಲ್ಲೂ ವಿಷ ಮಿಶ್ರಿತವಾಗಿ ಬರ್ತಾ ಇದೆ. ಅದು ನಮ್ಮ ಹೊಟ್ಟೆಗೆ ಹೋಗುತ್ತಿದೆ, ನಮ್ಮ ಆರೋಗ್ಯವನ್ನು ಕೆಡಿಸುತ್ತಿದೆ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಬಂದು ಒಂದು ಸ್ವಹಾಬಿ ಕೇಳ್ತಾರೆ, ನಾನೇನು ದುಆ ಮಾಡಬೇಕು ಯಾ ರಸೂಲಲ್ಲಾಹ್, ನಾನು ಏನು ದುಆ ಮಾಡಬೇಕು? ಮೈ ಕ್ಯಾ ದುಆ ಕರ್ ರಹಾ ಹೈ? ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಸಲ್ ರಬ್ಬಕಲ್ ಆಫಿಯಾ, ಅಲ್ಲಾಹನೊಂದಿಗೆ ಆರೋಗ್ಯ ಕೇಳು. ಆರೋಗ್ಯ ಸಿಕ್ಕಿಬಿಟ್ರೆ ಮತ್ತೆ ಬಾಕಿ ಎಲ್ಲ ಮಾಡಬಹುದು. ಆರೋಗ್ಯ ಸಿಕ್ಕಿಬಿಟ್ರೆ ಬಾಕಿ ಎಲ್ಲ ಮಾಡಬಹುದು. ಅದರಿಂದ ಆರೋಗ್ಯಕ್ಕೆ ಬೇಕಾಗಿ ದುಆ ಮಾಡು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಹದೀಸ್ ನಮಗೆ ಕಾಣುತ್ತಾ ಇದೆ. ಅಲ್ಲಾಹು ತಆಲಾ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಕಾಪಾಡಿಕೊಡಲಿ.